ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೊಂದು ಕಂಟೆಂಟ್ ರೈಟಿಂಗ್ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ನ ತೊಗೊಂಡು ಬಂದಿದ್ದೀನಿ. ಇದು ಬಂದು ಜಿಯೋ ಸ್ಟಾರ್ ಅನ್ನೋ ಕಂಪನಿಯವರು ಅಥವಾ ಆ್ಯಪ್ ಅವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಇದು ರಿಮೋಟ್ ವರ್ಕ್ ಆಗಿರುತ್ತೆ, ಅಂದರೆ ನಿಮಗೆ ಮನೆಯಿಂದನೇ ಮಾಡುವಂಥ ಕೆಲಸ ಆಗಿರುತ್ತೆ. ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ, ಯಾವುದೇ ರೀತಿ ಫಿಕ್ಸ್ಡ್ ಅವರ್ಸ್ ಇರೋದಿಲ್ಲ. ಹಾಗೆ ಇಲ್ಲಿ ಲೈಕ್ ಕಾಂಟ್ರಾಕ್ಟ್ ಅಥವಾ ಫ್ರೀಲ್ಯಾನ್ಸರ್ ಬೇಸ್ ಮೇಲೆ ಇವರು ಹೈರಿಂಗ್ನ ಮಾಡ್ತಾ ಇದ್ದಾರೆ. ನಿಮ್ಮ ಕೆಲಸ ಏನಾಗಿರುತ್ತೆ ಅಂದರೆ ಇವ್ರಿಗೆ ಸ್ಟೋರಿ ಬರ್ಕೊಡೋವಂಥದ್ದು ಅಥವಾ ಕಂಟೆಂಟ್ನ ಬರ್ಕೊಡೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಲೈಕ್ ಏನಂದರೆ ನೀವು ಯಾವುದೇ ರೀತಿಯಾದಂಥ ಸ್ಟೋರೀಸ್ನು ಕೂಡ ಬೇಕಾದ್ರೆ ಸೆಲೆಕ್ಟ್ನ ಮಾಡ್ಕೊಬೋದು. ಲೈಕ್ ಲವ್, ಹಾರರ್, ರೊಮ್ಯಾನ್ಸ್, ಥ್ರಿಲ್ಲರ್, ಸಿನಿಮ್ಯಾಟಿಕ್ ಆ ಥರ ಯಾವುದು ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಕೊಬೋದು. ನಾನು ಈಗ ಆಲ್ರೆಡಿ ಲವ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಆಮೇಲೆ ನಾನು ರೊಮ್ಯಾನ್ಸ್ ಬರಿಬೇಕು ಅನ್ನಿಸ್ತು ಅಥವಾ ಥ್ರಿಲ್ಲರ್ ಬರಿಬೇಕು ಅನ್ನಿಸ್ತು ಅಂದರೆ ನೀವು ಚೇಂಜ್ನ ಮಾಡ್ಕೊಳ್ಬೋದು. ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ನ ಅವರಿಲ್ಲಿ ಇರ್ತಾ ಇಲ್ಲ. ಸಿಂಪಲ್ ಆಗಿರೋಂಥ ಜಾಬು. ಯಾರಿಗೆಲ್ಲ ಸ್ಟೋರಿ ಟೆಲ್ಲಿಂಗ್ ಅಥವಾ ಈ ಡ್ರಾಮಾಗಳನ್ನ ಬರೆಯೋದಕ್ಕೆ ಇಂಟ್ರೆಸ್ಟ್ ಇದೆ ಅಥವಾ ಐಡಿಯಾ ಇದೆ, ನಾನು ಟ್ರೈ ಮಾಡ್ತೀನಿ ಅನ್ನೋರೆಲ್ಲ ಇಲ್ಲಿ ಅಪ್ಲೈನ ಮಾಡ್ಬೋದು. ಇಲ್ಲಿ ಏಜ್ ಲಿಮಿಟ್ಸ್ನ ಕೊಟ್ಟಿಲ್ಲ ಅಥವಾ ನಿಮ್ಮ ಎಜುಕೇಷನ್ ಹೀಗೆ ಆಗಿರಬೇಕು ಅನ್ನೋದನ್ನ ಅಷ್ಟೊಂದು ಏನು ಸ್ಪೆಸಿಫೈ ಮಾಡಿಲ್ಲ. ಸೊ ಹೌಸ್ ವೈಫ್ ಆಗಿರೋವಂಥವ್ರು ಅಥವಾ ರಿಟೈರ್ಡ್ ಪರ್ಸನ್ಸು, ಸ್ಟೂಡೆಂಟ್ಸು, ಆಲ್ರೆಡಿ ವರ್ಕ್ ಮಾಡ್ತಾ ಇರೋರು ಇಲ್ಲಿ ನಿಮ್ಮ ಟ್ರೈನ ಮಾಡ್ಬೋದು ಅಂತ ಹೇಳ್ತೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಹಾಗೆ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ಲೈಕ್ ಯೂಟ್ಯೂಬ್ ತಂಬ್ಲೈನಲ್ಲಿ ನೀವು 41,000 ಅಂತ ಹಾಕಿದ್ರ, ಬಟ್ ವಿಡಿಯೋದಲ್ಲಿ 25,000 20,000 ಹೇಳಿದ್ದೀರಾ, ಯಾಕೆ ಹೀಗೆ ಹೇಳಿದ್ರಿ ಅಂತ. ಆ್ಯಕ್ಚುಲಿ ರಿವ್ಯೂಸ್ ಮತ್ತು ನಾವು ಆಲ್ರೆಡಿ ಅಲ್ಲಿ ವರ್ಕ್ ಮಾಡಿರೋರನ್ನ ಕೇಳಿದ್ರಲ್ಲಿ ಅರೌಂಡ್ ಆ ರೇಂಜಲ್ಲಿ ಕೊಡ್ಬೋದು ಅಂತ ಹೇಳಿದರು. ಬಟ್ ಅಪ್ಲೈ ಮಾಡಬೇಕಾದ್ರೆ ನೀವು ಫುಲ್ ವಿಡಿಯೋ ನೋಡಿದರೆ ಅಪ್ಲೈ ಮಾಡಬೇಕಾದ್ರೆ ಅವರು ಆಪ್ಷನ್ ಕೇಳ್ತಾರೆ, ನಿಮ್ಮ ಸ್ಯಾಲ್ರಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ. ಅದರಲ್ಲಿ ಸ್ಟಾರ್ಟಿಂಗ್ ಇರೋದೇ 5 lakhs $7 lakhs ಅಂತ. ನೀವು ಜಸ್ಟ್ 5 lakhs ಪರ್ ಆ್ಯನಮ್ ಅಂತ ತೊಗೊಂಡ್ರು ನಿಮಗೆ 41,500 rupees ಪರ್ ಮಂತ್ ಸ್ಯಾಲ್ರಿ ಬೀಳುತ್ತೆ. ಸೊ ನಾನು ತಂಬ್ಲೈನಲ್ಲಿ 41,500 ಅಂತ ಹಾಕಿರೋದು. ವಿಡಿಯೋದಲ್ಲಿ ನಾನು ಆ ರೀತಿ ಎಕ್ಸ್ಪ್ಲೇನ್ ಮಾಡಿರೋದು. ಸೊ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ, ಯಾಕೆ ತಂಬ್ಲೈನಲ್ಲಿ ಆ ರೀತಿ ಇತ್ತು, ವಿಡಿಯೋದಲ್ಲಿ ಬೇರೆ ಅಮೌಂಟ್ನ ಹೇಳಿದ್ದೆ ಅಂತ. ಸೊ ಓಕೆ, ಇದಿಷ್ಟು ಆ ಕಮೆಂಟ್ ಬಗ್ಗೆ ಅಥವಾ ನನ್ನ ಲಾಸ್ಟ್ ವಿಡಿಯೋ ಬಗ್ಗೆ ಆಗಿತ್ತು. ಇನ್ನು ಇವತ್ತಿನ ವಿಡಿಯೋ ಕಡೆ ಬಂದರೆ, ಲಿಂಕ್ಡ್ಇನ್ ಪ್ರೊಫೆಷ್ನಲ್ ವೆಬ್ಸೈಟಲ್ಲೇ ಪೋಸ್ಟ್ ಆಗಿರೋಂಥ ಜಾಬ್ ವೇಕೆನ್ಸಿ ಬಗ್ಗೆ ನಾನು ಇವತ್ತು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇರೋಂಥದ್ದು. ಜಿಯೋ ಸ್ಟಾರ್ ಅವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ರೈಟರ್, ಮೈಕ್ರೋ ಡ್ರಾಮಾ ಅಂತ ಕೊಟ್ಟಿದ್ದಾರೆ, ಅಂದರೆ ಶಾರ್ಟ್ ಡ್ರಾಮಾಸ್ಗಳಿಗೆ ಅಥವಾ ಸ್ಟೋರೀಸ್ಗಳಿಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. 1 week ಆಗೋ ಅಷ್ಟೇ ಇದು ಪೋಸ್ಟ್ ಆಗಿದೆ. ರಿಮೋಟ್ ವರ್ಕ್ ಅಂತ ಮೆನ್ಷನ್ ಮಾಡಿದ್ದಾರೆ, ಅಂದರೆ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಹಾಗೆ ಇಲ್ಲಿ ಕಾಂಟ್ರಾಕ್ಟ್ ಬೇಸ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನು ಕೆಲಸದ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಅಬೌಟ್ ದ ಜಾಬ್ ಅಂತ ಮೆನ್ಷನ್ ಮಾಡಿದ್ದಾರೆ. ವಿ ಆರ್ ಬಿಲ್ಡಿಂಗ್ ಅ ನ್ಯೂ ಮೈಕ್ರೋ ಡ್ರಾಮಾ ವೆರಿಫೈ ಫೋಕಸ್ಡ್ ಆನ್ ಐ ಇಂಪ್ಯಾಕ್ಟ್ ಶಾರ್ಟ್ ಫಾರ್ಮ್ಸ್ ಸ್ಟೋರಿ ಟೆಲ್ಲಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಹೇಳಿದೆ ಅಲ್ವಾ, ಇದು ಸ್ಟೋರಿ ಟೆಲ್ಲಿಂಗ್ಸ್ ಥರ ಶಾರ್ಟ್ ಡ್ರಾಮಾಗಳು ಅಥವಾ ನೀವು ರೀಲ್ಸ್ಗಳನ್ನ ನೋಡ್ತೀರಾ ಅಲ್ವಾ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬಲ್ಲಿ, ಅದರಲ್ಲಿ ಚಿಕ್ಕದಾಗಿ ಏನಾದ್ರು ಒಂದು ಮೀನಿಂಗ್ ಇರುವಂಥ ಸ್ಟೋರೀಸ್ನ ಮಾಡ್ತಾರಲ್ವಾ, ಅದೇ ರೀತಿಯೇ. ಬಟ್ ಅದು ಕಂಟಿನ್ಯೂಷನ್ ಇರಬೇಕು, ಒಂದು ಲೈಕ್ ಕೇಳೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿ ಇರಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇರುವಂಥದ್ದು. ಆ ರೀತಿ ನಾವು ಬರಿತೀವಿ, ನಮಗೆ ಬರುತ್ತೆ ಅಂದರೆ ನೀವು ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲದೆ ಇಲ್ಲಿ ಅಪ್ಲೈನ ಮಾಡ್ಬೋದು. ಅಕಸ್ಮಾತ್ ಬರೆಯೋಕೆ ನನಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಬಟ್ ನಾನು ಮಾಡಬೇಕು ಅನ್ನಂಗಿದ್ರೆ ನೀವು ಈ AI ಆ್ಯಪ್ಸ್ಗಳನ್ನ ಅಥವಾ ಟೂಲ್ಸ್ಗಳನ್ನ ಯೂಸ್ ಮಾಡ್ಕೊಬೋದು. ಲೈಕ್ ChatGPT ಅಲ್ಲಿ ಹಾಕಿದ್ರೆ ಅದು ನಿಮಗೊಂದು ಕೆಲವಷ್ಟು ಸ್ಟೋರೀಸ್ಗಳನ್ನ ಕೊಡುತ್ತೆ. ಅದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಮಾಡಿವೇಷನ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಅದು AI ಇರೋದ್ರಿಂದ ಅಷ್ಟು ಫೀಲ್ ಇರೋದಿಲ್ಲ. ನೀವು ಅದನ್ನು ಓದಿ ಆದಷ್ಟು ಸೆಟ್ ಆಗೋ ರೀತಿ ನೋಡಿಕೊಂಡು ಲೈಕ್ ಸ್ವಲ್ಪ ರೀಮೇಕ್ಸ್ ಅಥವಾ ಕೆಲವೊಂದು ಕಡೆ ನಿಮ್ಮ ಫೀಲಿಂಗ್ಸ್ ಏನು ಅನಿಸುತ್ತೆ ಅದನ್ನು ಕೂಡ ಹಾಕಿ ಸ್ವಲ್ಪ ಬೇರೆ ಚೇಂಜಸ್ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿ ಇಲ್ಲಿ ಓಡುತ್ತೆ. ಸೊ ಅದನ್ನು ಕೂಡ ನೀವು ಬೇಕಾದರೆ ಟ್ರೈನ ಮಾಡ್ಬೋದು. ಇಲ್ಲಿ ನೋಡಿದ್ರೆ ದ ರೈಟರ್ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಕ್ರಾಫ್ಟಿಂಗ್ ಕಂಪ್ಲೀಟ್ಲಿ ಎಮೋಷ್ನಲ್ ಎಂಗೇಜ್ಮೆಂಟ್ ಆ್ಯಂಡ್ ಬಿಲ್ಡಿಂಗ್ ವರ್ತ್ ಸ್ಕೋಪ್ ಆಫ್ ವಿತ್ ಡಿಜಿಟಲ್ ಫಸ್ಟ್ ಆಡಿಯನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ಕೆಲಸ ಏನಾಗಿರುತ್ತೆ ಅಂದರೆ ಒಳ್ಳೆ ಸ್ಕೋಪು ಹಾಗೆ ಎಂಗೇಜಿಂಗ್
ಲೈಕ್ ಲಿಸನರ್ಸ್ನ ಗ್ರ್ಯಾಬ್ ಮಾಡೋವಂಥದ್ದು, ನಿಮ್ಮ ಸ್ಟೋರಿನ ಅವರು ಕೇಳಬೇಕು ಅಂತ ಅನ್ನಿಸ್ಬೇಕು, ಆ ರೀತಿಯಾದಂಥ ಸ್ಟೋರೀಸ್ನ ಇಲ್ಲಿ ಬರೆದು ಕೊಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ದಿಸ್ ರೋಲ್ಸ್ ರಿಕ್ವೈರ್ಡ್ ಸಮ್ವನ್ ಹೂ ಅಂಡರ್ಸ್ಟ್ಯಾಂಡ್ಸ್ ದ ಪ್ರೈತ್ ಆಫ್ ಇಂಟರ್ನೆಟ್ ಸ್ಟೋರಿ ಟೆಲ್ಲಿಂಗ್ಸ್ ಅಂತ ಕೊಟ್ಟಿದೆ. ಸೊ ಇಲ್ಲಿ ಬರೆಯುವಂಥವ್ರಿಗೆ ಸ್ವಲ್ಪ ಐಡಿಯಾ ಇರಬೇಕು. ಲೈಕ್ ಆನ್ಲೈನಲ್ಲಿರುವಂಥ ಸ್ಟೋರಿ ಟೆಲ್ಲಿಂಗ್ ಆ್ಯಪ್ಸ್ಗಳಿದೆ ಗೊತ್ತಾ, ಲೈಕ್ ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕು ಅಂದರೆ ಪಾಕೆಟ್ FM ಇದೆ ಅಲ್ವಾ, ಸೊ ಬೆಸ್ಟ್ ಆ್ಯಪ್ ಅಂತ ಹೇಳ್ತೀನಿ, ನಾನು ಕೂಡ ಯೂಸ್ ಮಾಡ್ತೀನಿ. ಅದನ್ನು ನೀವು ಬೇಕಾದರೆ ಫಸ್ಟು ಡೌನ್ಲೋಡ್ ಮಾಡಿಕೊಂಡು ಕೇಳಿ, ಕೆಲವೊಂದು ಎಪಿಸೋಡ್ಸ್ಗಳು ಫ್ರೀ ಇದೆ, ಸೊ ಅದನ್ನೆಲ್ಲ ನೀವು ಕೇಳ್ಬೋದು. ನಿಮ್ಗೊಂದು ಐಡಿಯಾ ಬರುತ್ತೆ ಹೇಗೆ ಬರಿಬೇಕು, ಹೀಗಿರಬೇಕು ಅಂತ. ಅದ್ರ ಬೇಸ್ ಮೇಲೂ ಕೂಡ ನೀವು ಸ್ವಲ್ಪ ಚೇಂಜಸ್ನ ಮಾಡಿ ಬರಿತಾ ಹೋಗ್ಬೋದು. ಅದೇ ಇರಬೇಕು, ಆ ರೀತಿಯಾದಂಥ ಟ್ಯಾಲೆಂಟ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಹಾಗೆ ಇಲ್ಲಿ ನೀವು ನೋಡಿದ್ರೆ ಆ್ಯಂಡ್ ಕ್ಯಾನ್ ಟ್ರಾನ್ಸ್ಫರ್ ಐಡಿಯಾಸ್ ಇಂಟು ಪವರ್ಫುಲ್ ನರೇಟಿಂಗ್ ವಿತಿನ್ 30 to 120 seconds per ಎಪಿಸೋಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಸಿಂಪಲ್ ಅಂತ ಹೇಳ್ಕೊತೀನಿ, ಇಷ್ಟು ಮಾಡೋಕ್ಕಾಗುತ್ತೆ ಅಂತ ಎಲ್ಲರಿಗೂ ಆಗುತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ಜಸ್ಟ್ 30ಇಂದ 120 seconds ಆಫ್ ಪರ್ ಎಪಿಸೋಡ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದೇನು ಕಷ್ಟ ಆಗೋದಿಲ್ಲ, ಎಲ್ಲರೂ ಮಾಡ್ಬೋದು. ಲೈಕ್ 1.5 minute 2 minutes ಅರೌಂಡು ಒಂದು ಎಪಿಸೋಡ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈಸಿಯಾಗಿ ಮಾಡ್ಬೋದು, ಎಲ್ಲರೂ ಟ್ರೈ ಮಾಡಿ. ಇನ್ನು ಜಾಬ್ ಟೈಪ್ ನೋಡಿದ್ರೆ ರಿಮೋಟ್ ಕಾಂಟ್ರಾಕ್ಟ್ ಫ್ರೀಲೈನ್ಸಿಂಗ್ ಅಂತ ಕೊಟ್ಟಿದೆ. ಸೊ ಮನೆಯಿಂದ ಮಾಡುವಂಥ ಕೆಲಸ ಫ್ರೀಲೈನ್ಸಿಂಗ್ ಜಾಬ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ವಾಟ್ ಯು ಡೂ ಅಂತ ಕೊಟ್ಟಿದ್ದಾರೆ ನೋಡಿ, ಅಂದರೆ ನೀವೇನು ಮಾಡಬೇಕು ಅನ್ನೋದನ್ನ ಇಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಡೆವಲಪ್ ಸ್ಟೋರಿ ಐಡಿಯಾಸ್ ಆ್ಯಂಡ್ ಕಂಟೆಂಟ್ ಆಫ್ ಮೈಕ್ರೋ ಡ್ರಾಮಾ ಸೀರಿಯಲ್ ಅರೌಂಡ್ ಜನ್ರೇಷನ್ ರೊಮ್ಯಾನ್ಸ್ ಥ್ರಿಲ್ ಸೈಲೆನ್ಸ್ ಆಫ್ ಲವ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಶಾರ್ಟ್ ಸ್ಟೋರೀಸ್ನ ಇಲ್ಲಿ ಮಾಡಬೇಕಾಗಿರುತ್ತೆ. ಎಲ್ಲ ರೀತಿಯಾದಂಥ ರೊಮ್ಯಾನ್ಸ್, ಥ್ರಿಲ್ಲು, ಲವ್, ಆ ರೀತಿಯಾದಂಥ ಎಲ್ಲ ಯಾವ ಟಾಪಿಕ್ ಬೇಕೋ ನಿಮಗೆ ಆ ಟಾಪಿಕ್ ಮೇಲೆ ಇಲ್ಲಿ ಮಾಡ್ಬೋದು ಅಂತ ಹೇಳ್ತೀವಿ. ಅಂದರೆ ನೀವು ಬರೆಯುವಂಥ ಸ್ಟೋರೀಸ್ಗಳು ನಿಮ್ಮ ಲಿಸನರ್ಸ್ಗೆ ಇಷ್ಟ ಆಗಬೇಕು. ಕಾಮನ್ನಾಗಿ ಯಾವ ರೀತಿಯಾದಂಥ ಸ್ಟೋರೀಸ್ನ ಅವರು ಕೇಳೋದಕ್ಕೆ ಇಷ್ಟಪಡ್ತಾರೆ ಅಂತ ನೀವು ನೋಡಿಕೊಂಡು ಅದ್ರ ಬೇಸ್ ಮೇಲೆ ಸ್ಟೋರೀಸ್ನ ಬರಿಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ರೈಟ್ ಸ್ಕ್ರಿಪ್ಟ್ಸ್, ಡೊಮ್ಯಾನ್ಸ್ ಆ್ಯಂಡ್ ಸ್ಟೋರಿ ಬ್ರೇಕ್ ಡೌನ್ಸ್ ಸಿಚುವೇಶನ್ಸ್ ಫಾರ್ ಶಾರ್ಟ್ ಫಾರ್ಮ್ಸ್ ಎಪಿಸೋಡ್ಸ್ ಕಂಟೆಂಟ್. ಓಕೆ, ಇಲ್ಲಿ ನೀವು ಸ್ಕ್ರಿಪ್ಟ್ಸ್ನ ಬರಿತೀರ ಅಲ್ವಾ, ಅದರಲ್ಲಿ ಲೈಕ್ ಆ ಫೀಲ್ ಇರಬೇಕು, ಎಲ್ಲಿ ಗ್ಯಾಪ್ನ ಕೊಡಬೇಕು ಅಲ್ಲೆಲ್ಲ ಕೊಡಬೇಕಾಗಿರೋ ಅಂಥದ್ದು. ಮತ್ತು ಬ್ರ್ಯಾಕೆಟ್ಸಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಅಲ್ಲಿ ಏನಾದ್ರು ಸ್ಯಾಡ್ ಇದೆ ಅಂದರೆ ನೀವು ಸ್ಯಾಡ್ ಅಂತ ಬರೆಯುವಂಥದ್ದು. ಅದರಿಂದ ಅಲ್ಲಿ ಹೇಳೋ ಅಂಥವ್ರಿಗೂ ಹಾಗೆ ಅಲ್ಲಿ ಎಡಿಟ್ ಮಾಡೋ ಅಂಥವ್ರಿಗೂ ಗೊತ್ತಾಗುತ್ತೆ ಯಾವ ಫೀಲ್ ಇದೆ ಅಲ್ಲಿ ಅಂತ. ಸೊ ಅದನ್ನೆಲ್ಲ ನೀವು ಸ್ವಲ್ಪ ನೋಡ್ಕೊಬೇಕಾಗಿರುತ್ತೆ, ಅದನ್ನು ಟ್ರೈ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕೊಲಾಬ್ರೇಟ್ ಕ್ಲೋಸ್ಲಿ ವಿತ್ creative fields and editors to ensure the narration version transfer into ಓಕೆ, ಅದೇ ನಾನು ನಿಮಗೆ ಹೇಳಿದೆ ಅಲ್ವಾ, ನೀವು ಅಲ್ಲಿ ಸ್ಯಾಡ್, ಹ್ಯಾಪಿ ಅಥವಾ ಭಯ ಆ ರೀತಿಯಾದಂಥದ್ದನ್ನೆಲ್ಲ ಬ್ರ್ಯಾಕೆಟ್ಸಲ್ಲಿ ಬರೆಯುವಂಥದ್ದು ಅಥವಾ ಅದ್ರ ರಿಲೇಟೆಡ್ ಸ್ಟ್ರೆಸ್ ಮಾಡಿ ಬರೆಯುವಂಥದ್ದೆಲ್ಲ ಇರಬೇಕು ಅಂತ. ಜೊತೆಗೆ ಎಡಿಟರ್ಸ್ ಮತ್ತು ಲೈಕ್ ಕಂಟೆಂಟ್ ಪ್ರಾಡಕ್ಟ್ಸ್ ಯಾರಲ್ಲಿ ಹೇಳ್ತಾರೆ ಅಥವಾ ಎಡಿಟ್ ಮಾಡ್ತಾರೆ ಅಲ್ವಾ, ಅವ್ರಿಗೇನಾದ್ರು ಡೌಟ್ ಬಂತು ಅಥವಾ ಗೊತ್ತಾಗಿಲ್ಲ ಅಂದರೂ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಹೇಳಬೇಕಾಗಿರುತ್ತೆ ನೀವು ಬರ್ದಿರೋದಲ್ಲಿ ಯಾವ ರೀತಿಯಾದಂಥ ಫೀಲಿಂಗ್ ಅಥವಾ ಹೇಗೆ ಹೇಳ್ಬೋದು ಅನ್ನೋದನ್ನ ನೀವು ಅವ್ರಿಗೆ ಹೆಲ್ಪ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಡಾಪ್ಟ್ ರಿಯಲ್ ಲೈಫ್ ಮೂಮೆಂಟ್ಸ್ ಟ್ರೆಡ್ಸ್ ಇಂಟು ಡ್ಯಾಮೇಜರ್ ಐಸ್ ಕಿಂಗ್ಸ್ ಮೈಕ್ರೋ ನರೇಟಿವ್ಸ್ ಅಂತ ಕೊಟ್ಟಿದೆ. ಸೊ ಓಕೆ, ಇಲ್ಲಿ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಇರುತ್ತೆ ಗೊತ್ತಾ, ಅದನ್ನು ಕೂಡ ನೀವು ಇಲ್ಲಿ ಇನ್ಕ್ಲೂಡ್ನ ಮಾಡ್ಕೊಬೋದು ಶಾರ್ಟಾಗಿ ಮಾಡುವಂಥ ಸ್ಟೋರಿಗಳಿಗೆ ಮೈಕ್ರೋ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ನೀವು ಬೇಕಾದರೆ ಈ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ನ ಸರ್ಚ್ ಮಾಡಿದ್ರೆ ಎಷ್ಟೊಂದು ಸ್ಟೋರೀಸ್ ಥರ ಮಾಡ್ತಾರೆ, ಈಗ ಟ್ರೆಂಡಿಂಗಲ್ಲಿದೆ. ಅದನ್ನು ಕೂಡ ನೀವು ಯೂಸ್ ಮಾಡಿಕೊಂಡು ಸ್ವಲ್ಪ ಚೇಂಜಸ್ ಮಾಡಿ ಅವ್ರಿಗೆ ಬರೆದು ಕಳಿಸ್ಬೋದು. ಸೊ ಅಷ್ಟೇ, ಇದೇ ಇನ್ಫಾರ್ಮೇಷನ್ ಆಗಿರುವಂಥದ್ದು. ನೀವು ಬರೀಬೇಕು ಸ್ಟೋರಿನ, ಅದನ್ನು ಟೀಮ್ಗೆ ಕಳಿಸ್ಕೊಡ್ಬೇಕಾಗಿರುತ್ತೆ. ಅದು ಜಸ್ಟ್ 30ಇಂದ 120 ಸೆಕೆಂಡ್ಸ್ ಪರ್ ಎಪಿಸೋಡ್ ಆದರೂ ಇರಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಎನ್ಶೋರ್ ಸ್ಕ್ರಿಪ್ಟ್ ಆ್ಯಂಡ್ ಕ್ರಿಯೇಟ್ ಎಮೋಷನಲ್ ಚೇಂಜಸ್ ಆ್ಯಂಡ್ ಆಪ್ರೇಟ್ ಫಾರ್ ಅಟೆನ್ಷನ್ ರಿಟರ್ನ್ಸ್ ಇನ್ 3 to 5 seconds ಅಂತ ಕೊಟ್ಟಿದ್ದಾರೆ. ಸೊ ಲೈಕ್ ನಿಮ್ಮ ಆಡಿಯನ್ಸ್ ಇರ್ತಾರೆ ಅಲ್ವಾ ಕೇಳುವಂಥವ್ರು, ಅವರು ವಾಪಸ್ ಬರಬೇಕು ಅದನ್ನು ಕೇಳೋದಕ್ಕೆ. ನಾನು ನಿಮಗೆ ಹೇಳಿದೆ ಅಲ್ವಾ, ಈ ಪಾಕೆಟ್ FM ಆಲ್ಮೋಸ್ಟ್ ತುಂಬ ಜನ ಕೇಳಿರ್ತೀರ ಪಾಕೆಟ್ FMನ. ಅದು ಒಂದು ಎಪಿಸೋಡ್ ಕೇಳಿದ್ವಿ ಅಂದರೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋ
ಕ್ಯೂರಿಯಾಸಿಟಿ ಇರುತ್ತೆ ನಮ್ಮಲ್ಲಿ. ನೆಕ್ಸ್ಟ್ ಎಪಿಸೋಡ್ ನೋಡಬೇಕು ಅಂತ ಒಂದು ದಿನ ಕಾಯ್ದಿರ್ತೀವಿ. ಸೊ ಅದೇ ರೀತಿ ನಿಮ್ಮ ಆಡಿಯನ್ಸ್ ಕೂಡ ವೇಟ್ ಮಾಡಬೇಕು, ಆ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರೀಸ್ನ ಬರಿಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಇಲ್ಲಿ ನಿಮ್ಮ ರಿಯಲ್ ಲೈಫಲ್ಲಿ ಅಥವಾ ನೀವು ನೋಡಿರೋವಂಥ ರಿಯಲ್ ಲೈಫಲ್ಲಿ ನಡೆದಿರೋದನ್ನು ಬೇಕಾದರೆ ಇಲ್ಲಿ ಬರಿಬೋದು ಅಂತ ಹೇಳ್ತಾರೆ. 3 to 5 ಸೆಕೆಂಡ್ಸಲ್ಲಿ ಮುಗಿಯುವಂಥದ್ದು, ವಾಪಸ್ ಬರುವಂಥದ್ದು ಇಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಇಲ್ಲಿ ನೋಡಿದ್ರೆ ಸ್ಕಿಲ್ಸ್ ಆ್ಯಂಡ್ ಸ್ಕೋಪ್ಸ್ ಅಂತ ಕೊಟ್ಟಿದ್ದಾರೆ, ಸಕ್ಸಸ್ ಅಂತ ಕೊಟ್ಟಿದ್ದಾರೆ. 3 to 6 years ಆಫ್ ರೈಟಿಂಗ್ ಎಕ್ಸ್ಪೀರಿಯನ್ಸ್ ಇನ್ ಶಾರ್ಟ್ ಫಾರ್ಮ್ಸ್, ಸ್ಟೋರಿ ಟೆಲ್ಲಿಂಗ್ಸ್, ಡಿಜಿಟಲ್ ಕಂಟೆಂಟ್, ಸ್ಕ್ರೀನ್ ರೈಟಿಂಗ್, ಕ್ರಿಯೇಟಿವ್ ಆರ್ ಮೀಡಿಯಾ, OTT ಪ್ಲ್ಯಾಟ್ಫಾರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನಾದರೂ 3 to 6 years ಆಫ್ ಎಕ್ಸ್ಪೀರಿಯನ್ಸ್ ಇತ್ತು, ಲೈಕ್ ಸ್ಟೋರಿ ಟೆಲ್ಲಿಂಗಲ್ಲಿ ಅಥವಾ ಡಿಜಿಟಲ್ ಕಂಟೆಂಟ್ ಬರೆಯೋದ್ರಲ್ಲಿ, ಕ್ರಿಯೇಟಿಂಗ್ ಎಂಗೇಜ್ಮೆಂಟ್ಸು ಅಥವಾ OTT ಈ ರೀತಿ ಪ್ಲ್ಯಾಟ್ಫಾರ್ಮ್ಸಲ್ಲಿ ಬರೆದು ನನಗೆ ಎಕ್ಸ್ಪೀರಿಯನ್ಸ್ ಇದೆ 3 to 6 years ಅಂದರೆ ಒಳ್ಳೆಯದು, ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸ್ಟ್ರಾಂಗ್ ಕಮ್ಯುನಿಕೇಟಿಂಗ್ ಟು ಸ್ಟೋರಿ ಟೆಲ್ಲಿಂಗ್, ಕ್ಯಾರೆಕ್ಟರ್ಸ್ ಆ್ಯಂಡ್ ವರ್ಷನ್ ರೈಟರ್ಸ್ ಎವರ್ ಇನ್ ದ ಶಾರ್ಟ್ ಫಾರ್ಮ್ ಅಂತ ಓಕೆ. ಅಂದರೆ ಇಲ್ಲಿ ಶಾರ್ಟ್ ಫಾರ್ಮಲ್ಲಿ ನೀವು ಬರಿಬೇಕಾಗಿರುತ್ತೆ. ಲೈಕ್ ಅಲ್ಟ್ರಾ ಶಾರ್ಟ್ ಅಂದರೆ ತುಂಬ ಚಿಕ್ಕದು, ಹೇಳಿದ್ನಲ್ವಾ 30 to 120 seconds ಅಂತ ಕೊಟ್ಟರು ಒಂದು ಎಪಿಸೋಡ್ ಅಂದರೆ ಜಸ್ಟ್ 1.5 hours 2 hours ಲೈಕ್ 1.5 minute ಅಥವಾ 2 minutes ಬರುತ್ತೆ ಅಷ್ಟೇ. ಅದರಲ್ಲೇ ಅರ್ಥ ಆಗೋ ಹಾಗೆ ಚಿಕ್ಕದಾಗಿ ನಿಮ್ಮ ಸ್ಟೋರೀಸ್ ಇರಬೇಕಾಗಿರುತ್ತೆ ಅಂತ ಹೇಳ್ತಾರೆ. ಹಾಗೆ ಎಬಿಲಿಟಿ ಟು ಥಿಂಕ್ ಫಾರ್ ಅ ಕ್ರಿಯೇಟಿವ್ ಲೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಐಡಿಯಾ ಇರಬೇಕು, ಗೊತ್ತಿರಬೇಕು ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಮನೇಲಿ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಸುಳ್ಳು ಹೇಳ್ತೀರಾ ಅಲ್ವಾ? ಸೊ ನೀವೇ ಅಂತ ಅಲ್ಲ, ನಾವುಗಳು ಕೂಡ ಹೇಳ್ತೀವಿ. ಅದೇ ಕ್ರಿಯೇಟಿವಿಟಿನ ಇಲ್ಲಿ ಯೂಸ್ ಮಾಡಿಕೊಂಡು ಸ್ವಲ್ಪ ದುಡ್ಡನ್ನ ಮಾಡ್ಕೊಳ್ಳಿ ಅಷ್ಟೇ, ಓಕೆನಾ? ನಾನು ನಿಮ್ಗೆ ಹೇಳಿದೆ, ಅಕಸ್ಮಾತ್ ನನಗೆ ಗೊತ್ತಾಗ್ತಲ್ಲ, ಕಂಟಿನ್ಯೂಸ್ ಆಗಿ ಬರೆಯೋದಕ್ಕಾಗಲ್ಲ, ನಮಗೆ ಬರಲ್ಲ ಅಂದರೂ ಕೂಡ ChatGPT ಯೂಸ್ ಮಾಡಿ ಫ್ರೆಂಡ್ಸ್. ಈಸಿ. AI ಇರೋದೇನಕ್ಕೆ, ನಮ್ಮಂಥವ್ರಿಗೆ AI ಇರೋ ಅಂಥದ್ದು, ಓಕೆನಾ? ಅದರಲ್ಲಿ ನೀವು ಒಂದು ಸ್ಟೋರಿ ಹಾಕಿದ್ರೆ ಅದು ಕಂಪ್ಲೀಟಾಗಿ ಸ್ಟೋರಿ ಬರ್ಕೊಡುತ್ತಾ? ಅದರಲ್ಲಿ ನೀವು ಲೈಕ್ 1.5 minute 2 minutes ಆಗೋವಂಥ ಲೈಕ್ ಲೈನ್ಸ್ನ ಅಥವಾ ಪ್ಯಾರಾಗ್ರಾಫ್ನ ತೊಗೊಳ್ಳಿ. ಅದನ್ನು ನಿಮಗೆ ಹೇಗೆ ಬೇಕೋ ಹಾಗೆ, ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಬಂದಿರುತ್ತೆ, ಲೈಕ್ ಇಬ್ಬರು ಫ್ರೆಂಡ್ಸ್ ಮಾತಾಡ್ತಾ ಇರೋವಂಥದ್ದು ಅಥವಾ ಇಬ್ಬರು ಫ್ರೆಂಡ್ಸ್ ಕಿತ್ತಾಡ್ತಾ ಇರೋವಂಥ ಅಥವಾ ಎಮೋಷ್ನಲ್ ಸೀನ್ ಏನೋ ಇರುವಂಥದ್ದು, ಅದು ಆಲ್ರೆಡಿ ChatGPT ನಿಮಗೆ ಕೊಟ್ಬಿಟ್ಟಿರುತ್ತೆ. ಅದನ್ನೇ ನಿಮಗೆ ಹೇಗೆ ಬೇಕೋ ಇಂಟ್ರೆಸ್ಟಿಂಗ್ ಆಗೋ ಅನಿಸೋ ರೀತಿ ಸ್ವಲ್ಪ ನಿಮ್ಮ ಕ್ರಿಯೇಟಿವಿಟಿನ ಯೂಸ್ ಮಾಡ್ಕೊಂಡು ಅದಕ್ಕೆ ಟಚಪ್ ಕೊಟ್ಟು ನೀವು ಬರೆದು ಕಳಿಸ್ಬೋದು, ಓಕೆನಾ? ಸೊ ಈಸಿಯಾಗಿರೋ ಅಂಥದ್ದು ಎಲ್ಲರ ಕೈಲೂ ಆಗುತ್ತೆ, ಯಾರೂ ಕೂಡ ಮಿಸ್ ಮಾಡ್ಕೊಬೇಡಿ, ಓಕೆ? ಹಾಗೆ ಇಲ್ಲಿ ನೀವು ನೋಡಿದ್ರೆ ಎಬಿಲಿಟಿ, ಓಕೆ ಅದನ್ನೇ ಹೇಳಿದೆ. ಕಂಫರ್ಟಬಲ್ ವರ್ಕಿಂಗ್ ವಿತ್ ಕ್ವಿಕ್ ಟರ್ನ್ ಅರೌಂಡ್ಸ್ ಅಂತ ಕೊಡೆ. ಸೊ ಅಂದರೆ ಕೆಲವೊಂದು ಸಲ ನೀವು ಬೇಗ ಬರೆದು ಕಳಿಸ್ಕೊಡ್ಬೇಕಾಗಿರುತ್ತೆ, ಇಲ್ಲಾಂದರೆ ಸ್ವಲ್ಪ ಲೇಟಾಗಿ ಬರೆದು ಕಳಿಸ್ಕೊಡ್ಬೇಕಾಗಿರುತ್ತೆ. ಲೈಕ್ ಎಪಿಸೋಡ್ಸ್ ಅಷ್ಟು ಹೋಗಿಲ್ಲ ಅಥವಾ ಲೈಕ್ ಅಲ್ಲಿ ವಾಯ್ಸ್ ಓವರ್ಸ್ ಕೊಡ್ತಾರಲ್ವ, ಅವರು ಎಪಿಸೋಡ್ಸ್ನ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂದಾಗ ನಿಮಗೆ ಲೇಟಾಗಿ ಕೊಡೋದಕ್ಕೆ ಹೇಳ್ತಾರೆ, ಅಥವಾ ಅವ್ರು ಕಂಪ್ಲೀಟ್ ಮಾಡಿಬಿಟ್ರು ಅಂದಾಗ ಬೇಗ ಕೊಡೋದಕ್ಕೆ ಹೇಳ್ತಾರೆ. ಅಂಥ ಟೈಮಲ್ಲೆಲ್ಲ ನೀವು ಮಾಡೋದಕ್ಕೆ ಆಗಬೇಕು ಅಂತ ಹೇಳ್ತಾರೆ. ಇನ್ನು ಎಕ್ಸಲೆಂಟ್ ಕಮ್ಯುನಿಕೇಷನ್, ಕಾಂಟ್ರಿಬ್ಯೂಷನ್ ಆ್ಯಂಡ್ ಓಪನಿಂಗ್ ಟು ಫೀಡ್ಬ್ಯಾಕ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ, ಆಯಿತಾ? ಯಾಕಂದರೆ ನಿಮಗೆ ತುಂಬ ಚೆನ್ನಾಗಿ ಮಾತಾಡೋದಕ್ಕೆ ಬರಬೇಕಾಗಿರುತ್ತೆ. ಹಾಗೆ ಕೊಲ್ಯಾಬ್ರೇಷನ್ ಮಾಡೋದಕ್ಕೆ ಕೊಲ್ಯಾಬ್ರೇಷನ್ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಕೊಲ್ಯಾಬ್ರೇಷನ್ ಮಾಡ್ಕೊಳೋಕ್ಕೆ ಬರಬೇಕಾಗಿರುತ್ತೆ. ಹಾಗೆ ಫೀಡ್ಬ್ಯಾಕ್ ಕೊಡ್ತಾರೆ ಅಲ್ವಾ, ಇವಾಗ ಆಡಿಯನ್ಸ್ ಫೀಡ್ಬ್ಯಾಕ್ ಆಗಿರ್ಬೋದು ಅಥವಾ ಕಂಪ್ನಿ ಕಡೆಯಿಂದ ಫೀಡ್ಬ್ಯಾಕ್ ಕೊಡ್ತಾರಲ್ವ, ಅದನ್ನು ನೀವು ಅಕ್ಸೆಪ್ಟ್ ಮಾಡೋದಕ್ಕೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ, ಓಕೆನಾ? ಅದಾದಮೇಲೆ ನೀಡ್ ಟು ಹ್ಯಾವ್ ಎಕ್ಸ್ಪೀರಿಯನ್ಸ್ ಟು ವೆಬ್ ಸೀರೀಸ್, ಬ್ರಾಡ್ಕಾಸ್ಟ್, ಸೋಷಿಯಲ್ ವೀಡಿಯೋಸ್ ಆರ್ ಕ್ರಿಯೇಟಿವ್ ಲೀಡ್ ಕಂಟೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಅಂದರೆ ಜಸ್ಟ್ ಸಿಂಪಲ್ ಆಗಿದೆ. ಲೈಕ್ ಏನಂದರೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋಸ್, ನಾನು ನಿಮ್ಗೆ ಹೇಳ್ದೆ ಅಲ್ಲ, ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡಾಕ್ತಾರೆ ಕಂಟೆಂಟಿಂದ ಅಂತ. ಆ ರೀತಿ ಮಾಡಿರೋದ್ರಲ್ಲಿ ನಿಮ್ಗೇನಾದ್ರು ಎಕ್ಸ್ಪೀರಿಯನ್ಸ್ ಇದ್ದರೆ ಅಥವಾ ಎಕ್ಸ್ಪರ್ಟ್ ಆಗಿದ್ರು ಕೂಡ ಬೆಸ್ಟ್ ಆಗುತ್ತೆ. ಅಥವಾ ಕ್ರಿಯೇಟಿವ್ ಲೀಡ್ಸ್ಗಳಲ್ಲಿ ಏನಾದ್ರು ಐಡಿಯಾಸ್ ಇದೆ ಅಂದರೆ, ಸೊ ಅಲ್ಲ ಬ್ರ್ಯಾಂಡ್ಸ್ ಅಥವಾ ವೆಬ್ ಸೀರೀಸಲ್ಲೂ ನಿಮ್ಗೆ ಐಡಿಯಾಸ್ ಇದೆ, ನೀವು ನೋಡಿ ಇವಾಗ ಕೊರಿಯನ್ ಡ್ರಾಮಾಸ್ ತುಂಬ ಜನ ನೋಡ್ತೀರಾ ಅಲ್ವಾ, ನಿಮ್ಮಲ್ಲಿ ಎಷ್ಟೋ ಜನ ಕೊರಿಯನ್ ಡ್ರಾಮಾಸ್ ನೋಡಿರ್ತೀರ, ಅಲ್ಲಿಂದನೇ ಟಾಪಿಕ್ಸ್ ತೊಗೊಳ್ಳಿ. ಅಲ್ಲಿಂದನೇ ಎಷ್ಟೊಂದು ಟಾಪಿಕ್ಸ್ ಸಿಗುತ್ತೆ, ಸೀರೀಸ್ಗಳು ಸಿಗುತ್ತೆ. ಅದನ್ನೇ ಕನ್ನಡದವ್ರಿಗೆ ಇಷ್ಟ ಆಗೋ ಥರ ಅಥವಾ ಇಂಗ್ಲೀಷ್ ಅವ್ರಿಗೆ ಇಷ್ಟ ಆಗೋ ಥರ ಸ್ವಲ್ಪ ಎಡಿಟಿಂಗ್ ಮಾಡಿಕೊಂಡು ಅಥವಾ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ನೀವಿಲ್ಲಿ ಮಾಡಿ ಕೊಡ್ಬೋದು, ಓಕೆನಾ?
ಓಕೆನಾ, ಅದನ್ನೇ ನೀವು ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ಕೊರಿಯನ್ ಡ್ರಾಮಾ ಸೀನ್ಸ್ಗಳು ಅಥವಾ ಈ ಪಾಕೆಟ್ ಎಫ್ ಎಮ್ ಹೇಳಿದೆ, ಇದೇ ರೀತಿಯಾದಂಥ ಲೈಕ್ ಇನ್ನು ಸಾಕಷ್ಟು ಆ್ಯಪ್ಸ್ಗಳಿದೆ. ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಅದರಿಂದ ಐಡಿಯಾಸ್ಗಳನ್ನ ತೊಗೊಂಡು ಸ್ವಲ್ಪ ಚೇಂಜಸ್ ಮಾಡಿ ಸ್ವಲ್ಪ ನಿಮ್ಮ ಕ್ರಿಯೇಟಿವ್ ಐಡಿಯಾಸ್ನ ಹಾಕಿ ನೀವು ಕಂಟೆಂಟ್ನು ಕೂಡ ಇಲ್ಲಿ ಬರೆದು ಕೊಡ್ಬೋದು. ಓಕೆನಾ, ಲೈಕ್ ಇನ್ನು ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ ಇಲ್ಲಿ ವಿತ್ ಯೂತ್ ಕಂಟೆಂಟ್ ಆ್ಯಂಡ್ ಸ್ಟೋರಿ ಟೆಲ್ಲಿಂಗ್ಸ್ ಆರ್ ಶಾರ್ಟ್ ಕಂಟೆಂಟ್ ರೀಲ್ಸ್ ಮೈಕ್ರೋ ಡ್ರಾಮಾಸ್ ಪ್ಲ್ಯಾಟ್ಫಾರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಲೈಕ್ ಸೇಮೇ ಇದೆ ಇದು ಕೂಡ. ಅಂದರೆ ಶಾರ್ಟ್ ಸ್ಟೋರೀಸ್ ಬರ್ದಿರೋದು ಅಥವಾ ಲೈಕ್ ಎಪಿಸೋಡ್ಸ್ಗಳನ್ನ ನೋಡಿರೋವಂಥ ಐಡಿಯಾಸ್ಗಳು ಅಥವಾ ರೀಲ್ಸ್ ಬಗ್ಗೆ ಐಡಿಯಾಗಳು, ಮೈಕ್ರೋ ಡ್ರಾಮಾ ಪ್ಲ್ಯಾಟ್ಫಾರ್ಮ್ಸ್ಗಳು ಗೊತ್ತಿಲ್ಲ, ಕೆ ಡ್ರಾಮಾ ಪ್ಲ್ಯಾಟ್ಫಾರ್ಮ್ಸ್ಗಳಾಗಿರ್ಬೋದು, ಈ ಥರದ್ದೆಲ್ಲ ಗೊತ್ತಿರೋ ಅಂಥದ್ದು ಎಕ್ಸ್ಪೀರಿಯನ್ಸ್ ಇರೋರಾಗಿದ್ದರೂ ಇಲ್ಲಿ ಬೆಸ್ಟ್ ಆಗುತ್ತೆ, ಸೂಟ್ ಆಗ್ತೀರಾ ನೀವು ಜಾಸ್ತಿ, ಹೈಯರ್ ಮಾಡೋವಂಥ ಚಾನ್ಸಸ್ ನಿಮ್ಮನ್ನ ಜಾಸ್ತಿ ಇರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ತುಂಬ ಕಷ್ಟ ಅಂತ ಏನಿಲ್ಲ, ಸ್ವಲ್ಪ ನಿಮ್ಮ ಟೈಮ್ ಮತ್ತು ನಿಮ್ಮ ಟ್ಯಾಲೆಂಟ್ನ ಇಲ್ಲಿ ಯೂಸ್ ಮಾಡಬೇಕಾಗಿರುತ್ತೆ. ಇನ್ನು ಶಾರ್ಟಾಗಿ ಹೇಳಬೇಕು ಅಂದರೆ ಕಂಟೆಂಟ್ನ ನೀವು ಇಲ್ಲಿ ಬರೆದು ಕೊಡೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಅದು ಶಾರ್ಟಾಗಿ ಇರಬೇಕು, 1.5 ಅಥವಾ 2 ಮಿನಿಟ್ಸ್ ಒಂದು ಎಪಿಸೋಡ್ಗಳಿರಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ನಿಮ್ಮನ್ನ ಹೈಯರ್ ಮಾಡಬೇಕಾದ್ರೆ ಅಥವಾ ನಿಮಗೆ ಆನ್ಬೋರ್ಡಿಂಗ್ ಕೊಡಬೇಕಾದ್ರೂ ಕೂಡ ಅವ್ರು ಮತ್ತೆ ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಜೊತೆಗೆ ಇಲ್ಲಿ ನಿಮಗೆ ಶಾರ್ಟಾಗಿ ಹೇಳ್ಬೇಕಂದ್ರೆ ಸ್ಟೋರಿ ಬರೆದು ನೀವು ಇವ್ರಿಗೆ ಕೊಡೋವಂಥದ್ದು, ಕಂಪ್ನಿಯವ್ರಿಗೆ ಕೊಡೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಅದು ಯಾವುದ್ರ ಮೇಲೆ ಬೇಕಾದರೂ ಆಗಿರ್ಬೋದು, ಲೈಕ್ ಟ್ರ್ಯಾಜಿಡಿ ಅಥವಾ ಥ್ರಿಲ್ಲರ್, ಲವ್, ರೊಮ್ಯಾನ್ಸ್, ಯಾವುದೇ ಟಾಪಿಕ್ ಮೇಲೆ ಹೋಗ್ಬೇಕಾದ್ರೂ ನೀವು ತೊಗೊಂಡು ಅವ್ರಿಗೆ ಎಪಿಸೋಡ್ ರೀತಿಗಳಲ್ಲಿ ಸ್ಟೋರಿನ ಬರೆದು ಕೊಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಫಿಕ್ಸ್ಡ್ ಸ್ಯಾಲ್ರಿ ಅಂತ ಅವರು ಇಲ್ಲಿ ಏನೂ ಮೆನ್ಷನ್ ಮಾಡಿಲ್ಲ. ನೆಕ್ಸ್ಟ್ ಅಪ್ಲೈ ಮಾಡಬೇಕಾದ್ರೆ ಏನಾದ್ರು ಬಂದರೆ ನಾನು ನಿಮಗೆ ಹೇಳ್ತೀನಿ, ಇಲ್ಲ ಅಂದರೂ ಅವ್ರು ನಿಮಗೆ ಇಂಟರ್ವ್ಯೂ ಕಾಲ್ ಮಾಡಿದಾಗ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ, ಹಾಗೆ ಫ್ರೀಲ್ಯಾನ್ಸಿಂಗ್ ಥರ ಜಾಬ್ ಇರುತ್ತೆ. ಓಕೆನಾ, ಇದಿಷ್ಟು ಈ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ನಿಮ್ಗೆ ಇನ್ನೊಂದು ಇಂಟರ್ಫೇಸ್ಗೆ ತೊಗೊಂಡೋಗುತ್ತೆ. ಇಲ್ಲಿ ಮತ್ತೊಂದು ಸಲ ಈ ಕೆಲಸದ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ಅಲ್ಲಿ ಓದಿ ಹೇಳಿದೆ ಅಲ್ವಾ, ಅದೇ ಇನ್ಫಾರ್ಮೇಷನ್ ಮತ್ತೆ ಇಲ್ಲಿ ಕೊಟ್ಟಿದ್ದಾರೆ. ಬೇಕಂದರೆ ಇನ್ನೊಂದು ಸಲ ಓದ್ಕೊಳ್ಳಿ. ಓದ್ಕೊಂಡಾದಮೇಲೆ ಅಪ್ಲೈ ಫಾರ್ ದಿಸ್ ಜಾಬ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕೆಲವೊಂದಷ್ಟು ಕ್ವೆಶನ್ಸ್ನ ಕೇಳುತ್ತೆ. ಲೈಕ್ ವಿಚ್ ಲೊಕೇಶನ್ ಆರ್ ಯು ಅಪ್ಲೈಯಿಂಗ್ ಫ್ರಮ್ ಅಂತ ಕೇಳ್ತದೆ. ಸೊ ಯಾವ ಲೊಕೇಶನ್ಗೆ ನೀವು ಅಪ್ಲೈ ಮಾಡ್ತಿದ್ರ ಅಂತ ಇಲ್ಲಿ 2 ಆಪ್ಷನ್ ಇದೆ, ಲೈಕ್ ಮುಂಬೈ, ರಿಮೋಟ್ ಅಂತ. ನಿಮ್ಗೆ ಯಾವ್ದು ಬೇಕು ನೀವು ಸೆಲೆಕ್ಟ್ ಮಾಡ್ಕೊಬೋದು. ನೀವೇನಾದ್ರು ಮೊಬೈಲಿಲ್ಲ ಅಂದರೆ ರಿಮೋಟ್ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಬೋದು. ಅದಾದಮೇಲೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ನ ಮಾಡಿದ್ರೆ ನಿಮ್ಮ ಸಿ ವಿಲಿ ಅಟ್ಯಾಚ್ ಮಾಡೋದಕ್ಕೆ ಕೇಳುತ್ತೆ. ಅದಾದಮೇಲೆ ನಿಮ್ಮ ಫುಲ್ ನೇಮು, ಇಮೇಲ್ ಐ ಡಿ, ನಿಮ್ಮ ಮೊಬೈಲ್ ನಂಬರ್, ಹಾಗೆ ಕರೆಂಟ್ ಲೊಕೇಶನ್ ನೀವು ಎಲ್ಲಿ ಇದ್ದೀರಾ, ಲೈಕ್ ಬ್ಯಾಂಗ್ಳೂರ್, ತುಮಕೂರು, ಮೈಸೂರು, ಆ ರೀತಿ ನಿಮ್ಮ ಲೊಕೇಶನ್ನ, ನಿಮ್ಮ ಸಿಟಿನ ಹಾಕಬೇಕಾಗಿರುತ್ತೆ. ಹಾಗೆ ಕರೆಂಟ್ ಕಂಪ್ನಿ, ನೀವೇನಾದ್ರು ಆಲ್ರೆಡಿ ವರ್ಕ್ ಮಾಡ್ತಾಯಿದ್ರು ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದೆ ಅಲ್ವಾ. ಸೊ ನೀವೇನಾದ್ರು ವರ್ಕ್ ಮಾಡ್ತಾಯಿದ್ರೆ ಅದನ್ನು ಆ ಕಂಪ್ನಿ ನೇಮ್ನ ಹಾಕ್ಬೋದು, ಅಥವಾ ಇದೇ ರಿಲೇಟೆಡ್ ಆಗಿ ಕಂಟೆಂಟ್ ರೈಟಿಂಗಲ್ಲಿ ನೀವೇನಾದ್ರು ವರ್ಕ್ ಮಾಡಿದರೆ ಆ ಕಂಪ್ನಿ ನೇಮ್ನ ಇಲ್ಲಿ ನೀವು ಹಾಕ್ಬೋದು ಅಂತ ಹೇಳಿದ್ದಾರೆ. ಅದಾದಮೇಲೆ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ ಐ ಡಿನ ಇಲ್ಲಿ ಹಾಕಿ ಅಂತ ಕೇಳಿದ್ದಾರೆ. ಇದೇನು ಸ್ಟಾರ್ ಮಾರ್ಕ್ ಇಲ್ಲ, ಸೊ ಕಂಪಲ್ಸರಿ ಏನಿಲ್ಲ. ಹಾಗೆ ಇಲ್ಲಿ ಬಯೋ ಏನಾದ್ರು ಬರೀಬೇಕಂತ ಇದ್ದರೆ ಅದನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಅದು ಕೂಡ ಲೈಕ್ ಕಂಪಲ್ಸರಿ ಏನಿಲ್ಲ, ನೀವು ಬೇಕಂದರೆ ಬರಿಬೋದು, ಬರೆದ್ರೆ ಆದಷ್ಟು ಒಳ್ಳೆಯದು ಅಂತ ಅಷ್ಟೇ, ಬೇಕಂದರೆ ಬರಿಬೋದು. ಓಕೆನಾ, ಅದಾದಮೇಲೆ ಇಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನ್, ನೀವೇನಾದ್ರು ಲೈಕ್ ಕಂಪ್ನಿಗೆ ಹೇಳೋದಕ್ಕೆ ನಿಮ್ಮ ಬಗ್ಗೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ, ನಿಮಗಿರೋಂಥ ಟ್ಯಾಲೆಂಟ್ ಬಗ್ಗೆ, ಅಥವಾ ನೀವೇನಾದ್ರು ಶಾರ್ಟಾಗಿ ಒಂದು ಸ್ಟೋರಿ ಬರೆದ್ಬಿಟ್ಟು ನಾನು ಇಲ್ಲಿ ಅಟ್ಯಾಚ್ ಮಾಡ್ತೀನಿ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಏನಾದರೂ ಕೂಡ ನೀವು ಅದನ್ನು ಮಾಡ್ಬೋದು. ಅದು ಇನ್ನೂ ಕ್ರಿಯೇಟಿವ್ ಆಗಿರುತ್ತೆ. ಜೊತೆಗೆ ನಿಮ್ಮನ್ನ ಹೈಯರ್ ಮಾಡಬೇಕು ಅನ್ನೋದು ಅವ್ರಿಗೂ ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗಿ ಇದು ಶೋ ಆಗುತ್ತೆ. ಸೊ ನಿಮ್ಮ ಬಗ್ಗೆ ನೀವು ಒಂದು 2 ಲೈನ್ಸ್ನ ಬರೆದು ಮೈ ಲೈಕ್ ವರ್ಕ್ ಸ್ಯಾಂಪಲ್ ಅಂತ ಜಸ್ಟ್ ಬ್ರ್ಯಾಕೆಟಲ್ಲಿ ಹಾಕಿ ಲೈಕ್ ಚಿಕ್ಕದಾಗಿ ಒಂದು 1.5 ಮಿನಿಟ್ ಅಥವಾ 2 ಮಿನಿಟ್ಸ್ 5 to 6 ಲೈನ್ ಆಗುವಂಥ ಒಂದು ಸ್ಟೋರಿನ ಬೇಕಾದರೆ ನೀವು ಇಲ್ಲಿ ಬರಿಬೋದು. ಅದನ್ನೆಲ್ಲ ಹಾಕಿದ್ಮೇಲೆ ಇಲ್ಲಿ ಜಸ್ಟ್ ಸಬ್ಮಿಟ್ ಅಪ್ಲಿಕೇಶನ್ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ನಾನು ಮೇಲ್ಗಡೆ ಕೇಳಿರುವಂಥ ಇನ್ಫಾರ್ಮೇಷನ್ನೆಲ್ಲ ಕೊಟ್ಟು ನಿಮ್ಗೊಂದ್ಸಲ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೀವು ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾದಂಥ ಇನ್ಫಾರ್ಮೇಷನ್ ಬರುತ್ತೆ, ಲೈಕ್ ಇಂಟರ್ಫೇಸ್ ಬರುತ್ತೆ. ಅಂದರೆ ನಿಮ್ಮ ಅಪ್ಲಿಕೇಶನಲ್ಲಿ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದೆ ಅಂತ ತೋರಿಸ್ತಾ ಇದೆ. ಇನ್ನು ರಿಟರ್ನ್ ಟು ದ ಮೇನ್ ಪೇಜ್ ಅಂತ ಕೊಟ್ಟರೆ
ವಾಪಸ್ ಅದು ಅದೇ ಪೇಜ್ಗೆ ಹೋಗುತ್ತೆ. ನಿಮಗೆ ಇಲ್ಲಿವರೆಗೂ ಬಂದರೆ ಸಾಕು, ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದೆ ಅಂತ. ಇದಾದಮೇಲೆ ನೀವು ಕೊಟ್ಟಿರೋಂಥ ಇಮೇಲ್ ಐ ಡಿ ಅಥವಾ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಅವರು ಕಾಲ್ ಮಾಡ್ತಾರೆ. ಸೊ ಆದಷ್ಟು ಇಮೇಲ್ ಐ ಡಿಯಲ್ಲಿ ನಿಮ್ಮ ಸ್ಪ್ಯಾಮ್ ಲಿಸ್ಟಲ್ಲೂ ಕೂಡ ಚೆಕ್ ಮಾಡ್ಕೊತಾ ಇರಿ. ಕೆಲವೊಂದು ಸಲ ಕಂಪ್ನಿ ಇಮೇಲ್ಗಳು ಸ್ಪ್ಯಾಮ್ ಲಿಸ್ಟಿಗೆ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ಆನ್ಸರ್ ಮಾಡಿ, ಲೈಕ್ ಪಾಸಿಟಿವ್ ಆಗಿ, ತುಂಬ ಇಂಪ್ರೆಸಿವ್ ಆಗಿ ಇಂಗ್ಲೀಷಲ್ಲಿ ಅಥವಾ ಅವರು ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾರೆ ಅದರಲ್ಲಿ ನೀವು ರೆಸ್ಪಾಂಡ್ನ ಮಾಡ್ಬೋದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಜೊತೆಗೆ ಇವತ್ತಿನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.